ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಯಾವೆಲ್ಲ ಸಬ್ಜೆಕ್ಟ್ ಇಂದ ಎಷ್ಟು ಕ್ವಶನ್ಸ್ ಗಳು ಬರ್ತಾವ, ಕೋರ್ ಸಬ್ಜೆಕ್ಟ್ ಗಳಾಗಿರ್ಬೋದು ಅಂಡ್ 100+ ಒಂದು ಅಂಕಗಳನ್ನ ಪ್ರಿಲಿಮ್ಸ್ ಒಳಗೆ ನೀವು ತಗೊಂಡ ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡ್ಬೇಕಂದ್ರೆ ನಿಮ್ಮ ಸ್ಟ್ರಾಟಜಿ ಯಾವ ತರ ಇರಬೇಕು, ನಿಮ್ಮ ಪ್ಲಾನ್ ಯಾವ ತರ ಇರಬೇಕು, ನಿಮ್ಮ ಸ್ಟ್ರಾಟಜಿ ಯಾವ ತರ ಇರ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಈ ಒಂದು ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಹೀಗಾಗಿ ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಅಂಡ್ ಕೇವಲ 80 ಡೇಸ್ ಅಷ್ಟು ಉಳಿದಿರೋದ್ರಿಂದ ನಿಮ್ಮ ಒಂದು ಪ್ರಿಪ್ರೇಷನ್ ಕಡೆ ಜಾಸ್ತಿ ಫೋಕಸ್ ನ ಕೊಡ್ರಿ. ಅಂಡ್ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗತ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಎಸ್, ನಿಮ್ಮ ಟಾರ್ಗೆಟ್ ಏನಿರಬೇಕು, 100+ ಅಂಕಗಳು ಬೇಕೇ ಬೇಕು. ಪ್ರಿಲಿಮ್ಸ್ ನ ನೀವು ಜನರಲ್ ಒಳಗ ಕ್ಲಿಯರ್ ಮಾಡತ್ತೀರಿ ಅಂದಾಗ, ಜನರಲ್ ಕ್ಯಾಂಡಿಡೇಟ್ಸ್ ಇದೀರಿ ಅಂದಾಗ 100+ ಟಾರ್ಗೆಟ್ ನಿಮ್ದು ಇರ್ಲೇಬೇಕಾಗ್ತದೆ. ಎಸ್, ಕೆಲವೊಮ್ಮೆ 90ಗೂ ನಿಲ್ತದ, ಕೆಲವೊಮ್ಮೆ 80ಗೂ ಕಟ್ ಆಫ್ ನಿಲ್ತದ, ಬಟ್ ಟಾರ್ಗೆಟ್ ಯಾವಾಗೂ 100 ಇರ್ಬೋದು. ಹೇಳಲಿಕ್ಕೆ ಆಗಂಗಿಲ್ಲ. ಕ್ವಶನ್ ಪೇಪರ್ ಈಸಿ ಬಂತಂದ್ರ 100ನ ದಾಟ್ಬಹುದು, ಬಹಳ ಟಫ್ ಬಂತಂದ್ರ ಇವನ್ 78ಗೂ ಕೂಡ ನಿಲ್ಲೋ ಚಾನ್ಸಸ್ ಇರ್ತದ. ಬಟ್ ಟಾರ್ಗೆಟ್ ಯಾವಾಗಿದ್ರು 100+ ಇರ್ಲೇಬೇಕು. ಯಾಕಂದ್ರೆ ರಿಸ್ಕ್ ತಗೊಳಕ್ ಆಗಂಗಿಲ್ಲ. ಯಾಕಂದ್ರೆ ಒಂದೂವರೆ ವರ್ಷದ ಒಂದು ಎಫರ್ಟ್ ಇರ್ತದ ಇಲ್ಲಿ, ಹಿಂಗಾಗಿ ರಿಸ್ಕ್ ತಗೋಬಾರ್ದು. ಓಕೆ, ಇವಾಗ ಕೋರ್ ಸಬ್ಜೆಕ್ಟ್ ಯಾವ್ಯಾವು ಅಂಡ್ ಯಾವ ಸಬ್ಜೆಕ್ಟ್ ಇಂದ ಡೆಫಿನೆಟ್ಲಿ ಕ್ವಶನ್ಸ್ ಬರ್ತಾವು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗುನು. ಪ್ರಿಲಿಮ್ಸ್ ಓರಿಯೆಂಟೆಡ್ ವಿಡಿಯೋ ಐತಿದ, ಪ್ರಿಲಿಮ್ಸ್ಗೆ ಬಹಳ ಹೆಲ್ಪ್ ಆಗ್ತದ. ಸೊ ಪಾಲಿಟಿಯಿಂದ 15ರಿಂದ 20 ಕ್ವಶನ್ಸ್ಗಳು ನಿಮಗ ಪಾಲಿಟಿಯಿಂದ ಬರ್ತಾವ. ಇದರ ಅರ್ಥ 30ರಿಂದ 40 ಅಂಕಗಳು ಪಾಲಿಟಿ ಒಂದೇ ಒಂದು ಸಬ್ಜೆಕ್ಟ್ ಇಂದ ಬರ್ತಾವ. ಸೊ ನಿಮಗ ಅಂಕಗಳು ಎಷ್ಟು ಬೇಕು, 100+ ಬೇಕು. 100 ಅಂಕದೊಳಗ ಮಿನಿಮಮ್ 30 ಅಂಕಗಳು ಪಾಲಿಟಿಯಿಂದ ಬರ್ತಾವ. ಇನ್ನು ಜಿಯೋಗ್ರಫಿ ಒಳಗ 16ರಿಂದ 17 ಕ್ವಶನ್ಸ್ ಬರ್ತಾವ. ಎಕನಾಮಿಯಿಂದ 15ರಿಂದ 20 ಕ್ವಶನ್. ಅಗೇನ್ ಎಕನಾಮಿಯಿಂದ 15+20 ಕ್ವಶನ್ ಅಂದ್ರ 30ರಿಂದ 40 ಅಂಕಗಳು. ಎನ್ವೈರ್ನ್ಮೆಂಟ್ ಹೆಂಗಂದ್ರ ಮೊದಲು ಸ್ವಲ್ಪ ಕ್ವಶನ್ಸ್ ಕಡಿಮೆ ಬರ್ತಿತ್ತು. ಯಾಕಂದ್ರ IFS ಸಲುವಾಗಿ ಪ್ರಿಲಿಮಿನರಿ ಪರೀಕ್ಷೆ ಬೇರೆನ ನಡೆಸ್ತಿದ್ರು, ಮತ್ತೆ ಈ ಒಂದು ಪೋಸ್ಟ್ ಗಳಿಗೆಲ್ಲ ಬೇರೆ ಎಕ್ಸಾಮ್ ನಡೆಸ್ತಿದ್ರು. ಬಟ್ ಇವಾಗ ಏನಾಗೈತಂದ್ರ ಎಲ್ಲ ಒಟ್ಟಾಗಿ ಒಂದೇ ಪ್ರಿಲಿಮಿನರಿ ಪರೀಕ್ಷೆನ ನಡೆಸೋದ್ರಿಂದ ಎನ್ವೈರ್ನ್ಮೆಂಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಗಳು ಬರ್ತಾವ. ಅಗೇನ್ 15ರಿಂದ 20 ಕ್ವಶನ್ಸ್ಗಳು ಎನ್ವೈರ್ನ್ಮೆಂಟ್ ಇಂದ ಬರ್ತಾವ. 30ರಿಂದ 40 ಅಂಕ. ಸೊ 3 ಸಬ್ಜೆಕ್ಟ್ ಓದಿದ್ರು ನಿಮ್ದು 90+ ಅಂಕಗಳು ಬರ್ತಾವ. ಸೊ ನೆಕ್ಸ್ಟ್ ಹಿಸ್ಟ್ರಿಯಿಂದ 12ರಿಂದ 16 ಕ್ವಶನ್ಸು. ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ 10ರಿಂದ 12 ಕ್ವಶನ್ಸು. ಮಿಸ್ಲೆನರೀಸ್ ಅಂದ್ರೆ ಒಂದು IR ಆಗಿರ್ಬೋದು, ಸ್ಕೀಮ್ಸ್ ಗಳಾಗಿರ್ಬೋದು, ಇದ್ರ ಬಗ್ಗೆ ಒಂದು 4ರಿಂದ 6 ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇರ್ತದ. ಇಲ್ಲೇ ಕೆಲವರು ತಪ್ಪು ತಿಳ್ಕೊತಾರೆ, ಏನಂದ್ರೆ ಬರೀ ಕರೆಂಟ್ ಅಫೇರ್ಸ್ ಅಷ್ಟ ಮಾಡ್ಬಿಡ್ತೀನಿ, ಸೊ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತೈತಿ ಅಂತ ಹೇಳಿ. ಸೊ ಆ ತಪ್ಪನ್ನ ನೀವು ಮಾಡ್ಬೇಡ್ರಿ. ಯಾಕಂದ್ರ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಅದ, ಅದರ ಜೊತೆಗೆ ಸ್ಟ್ಯಾಟಿಕ್ ಪೋರ್ಷನ್ ಕೂಡ ಅಷ್ಟ ಇಂಪಾರ್ಟೆಂಟ್ ಅದ. ಸೊ ಕರೆಂಟ್ ಪ್ಲಸ್ ಸ್ಟ್ಯಾಟಿಕ್ ಎರಡೂನು ನೀವು ಮಾಡ್ಬೇಕಾಗ್ತದ. ಸೊ ಇವಾಗ ನೀವು 100+ ಅಂಕಗಳನ್ನ ತಗೋಬೇಕಂದಾಗ ನೀವು ಯಾವೆಲ್ಲ ಪ್ಲಾನ್ಗಳನ್ನ, ಯಾವೆಲ್ಲ ಸ್ಟ್ರಾಟಜಿನ ಬಳಸ್ಕೋಬೇಕು ಅಂತಂದ್ರೆ, ಫಸ್ಟ್ ಥಿಂಗ್ ಇಸ್ ಮಾಕ್ ಟೆಸ್ಟ್. ನಿಮ್ಮ ಒಂದು ಸ್ಟ್ರೆಂತ್ ಆಗಿರ್ಬೋದು, ನಿಮ್ಮ ವೀಕ್ನೆಸ್ ಆಗಿರ್ಬೋದು, ಯಾವ ಸಬ್ಜೆಕ್ಟ್ ಒಳಗೆ ನೀವು ಸ್ಟ್ರಾಂಗ್ ಅದೀರಿ, ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಇದು ಎಲ್ಲ ನಿಮಗ ಬರೋದನ್ನ ಮಾಕ್ ಟೆಸ್ಟ್ ಇಂದ. ಸೊ ಯಾವುದೇ ಕಾರಣಕ್ಕೂ ಮಾಕ್ ಟೆಸ್ಟ್ ನ ಇಗ್ನೋರ್ ಮಾಡಬೇಡ್ರಿ. ಒಂದ್ ಸಿಲೆಬಸ್ ಕವರ್ ಆತಂದ್ರ ಮಾಕ್ ಟೆಸ್ಟ್ ಜಾಯಿನ್ ಆಗ್ರಿ. ದೆನ್ 60 ಕ್ವಶನ್ ಕರೆಕ್ಟ್ ಅದು ಅಂತಂದ್ರ 120 ಮಾರ್ಕ್ಸ್ ನಿಮಗೆ ಬರ್ತಾವ. ಏನು 60 ಕ್ವಶನ್ ಕರೆಕ್ಟ್ ಮಾಡಿದ್ರಿ ಅಂದ್ರೆ 120 ಅಂಕಗಳು ಬರ್ತಾವ. ಬಟ್ ಸ್ಟಿಲ್ ರಿಸ್ಕ್ ತಗೊಳಕ್ ಆಗಂಗಿಲ್ಲ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನ ಚೆಕ್ ಮಾಡ್ಕೊಳ್ರಿ. ಯಾವಾಗ ನಿಮಗ್ ಪೂರ್ತಿ ಒಂದ್ ಏನು ಎಕ್ಸಾಮ್ ಹಾಲ್ ಒಳಗೆ ಕೂತಾಗ ಕ್ವಶನ್ ನ ಸಾಲ್ವ್ ಮಾಡ್ತಿರ್ತೀರಿ, 100% ಅಕ್ಯುರಸಿ ನಿಮ್ಮೊಳಗೆ ಇತ್ತಂದ್ರ 60 ಕ್ವಶನ್ ನ ನೀವು ಟಚ್ ಮಾಡಿದ್ರು ಕೂಡ 120 ಅಂಕಗಳು ನಿಮಗ್ ಬರ್ತಾವ. ಬಟ್ ಯಾವಾಗ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ದು ಲೋ ಐತಿ, ಕೆಲವು ನಿಮಗ್ ಗೊಂದಲಗಳದಾವು, ಇದ್ ಸರಿ ಇರ್ಬಹುದು, ಇರಬಹುದು, ಈ ತರ ಗೆಸ್ ವರ್ಕ್ ಎಲ್ಲಿ ಮಾಡಿರ್ತಿರಲ್ಲ, ಆ ಟೈಮ್ ಒಳಗ ಕ್ವಶನ್ ನಂಬರ್ಸ್ ನ ನೀವು ಇನ್ಕ್ರೀಸ್ ಮಾಡ್ಬೇಕಾಗ್ತದ. ಎಲ್ಲಾರು ಬರೀ PYQ ಮಾಡ್ರಿ ಅಂತಾರ, ಮಾಕ್ ಟೆಸ್ಟ್ ಮಾಡ್ರಿ ಅಂತಾರ, ರಿವಿಷನ್ ಮಾಡ್ರಿ ಅಂತಾರ ಅಂತ ಹೇಳಿ. ಬಟ್ ಅದನ್ನ ಮಾಡ್ರಿ ಅಷ್ಟನ್ನ ನೀವು ಪಾಸ್ ಆಗ್ತೀರಿ. ಬರೀ ಬೋರ್ ಆಗ್ತೈತಿ ಅದನ್ನ ಹೇಳತಾರು ಅಂತ ಅಲ್ಲ, ಕೆಲವು ಜನ ಅದನ್ನ ಮಾಡಂಗಿಲ್ಲ, ಹಿಂಗಾಗಿ ಕ್ಲಿಯರ್ ಆಗಂಗೇ ಇಲ್ಲ. ಸೊ ನೀವು PYQ ಮಾಡ್ಬೇಕು, ಮಾಕ್ ಟೆಸ್ಟ್ ಮಾಡ್ಬೇಕು. ಅದ್ರ ಜೊತೆ ಎಷ್ಟು ಕ್ವಶನ್, ನಂಬರ್ ಆಫ್ ಕ್ವಶನ್ ನ ಎಷ್ಟು ಅಟೆಂಡ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಅದೆಲ್ಲ ಬರ್ಬೇಕು ಅಂತಂದಾಗ ನೀವು ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ತಾ ಇರ್ಬೇಕು. ಅವಾಗ ನಿಮ್ಮ ಲೆವೆಲ್ ಆಫ್ ನಾಲೆಜು, ನಿಮ್ಮ ಲೆವೆಲ್ ಆಫ್ ಪ್ರಿಪ್ರೇಷನ್ ನಿಮಗೆ ಅರ್ಥ ಆಗ್ತದ. ಇನ್ನು ಪಾಲಿಟಿಯಿಂದ ಮಿನಿಮಮ್ 30 ಅಂಕಗಳು, ಎಕನಾಮಿಯಿಂದ 30, ಎನ್ವೈರ್ನ್ಮೆಂಟ್ ಇಂದ 30 ಅಂದ್ರು 3 ಸಬ್ಜೆಕ್ಟ್ ಏನಾರಿ ನೀವು 100% ಮಾಡಿದ್ರಿ, ಕಾನ್ಫಿಡೆನ್ಸ್ ಇದ್ರಿ ಅಂದ್ರೆ ಅಲ್ಲೇ 90+ ಅಂಕಗಳು ನಿಮ್ಮ ಬರ್ತಾವ. ಅಂಡ್ ಪಾಲಿಟಿ
ಈ ಒಂದು ಪ್ರಿಪರೇಷನ್ ಒಳಗ ಬಹಳ ಈಸಿ ಸಬ್ಜೆಕ್ಟ್ ಅಂದ್ರ ಪಾಲಿಟಿ ಅಂಡ್ ಅಕ್ಯುರೇಟ್ ಆಗಿ ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ಜಾಸ್ತಿ ಗೊಂದಲಗಳು ಇರಂಗಿಲ್ಲ ಪಾಲಿಟಿ ಒಳಗ. ಸೊ ಹಿಂಗಾಗಿ ಏನಾರ ಪಾಲಿಟಿ ಒಳಗ ನೀವ್ ಏನಾರ 30-35 ಅಂಕಗಳನ್ನ ತಗೊಂಡ್ರಿ ಅಂತಂದ್ರೆ ನಿಮ್ಮ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋ ಚಾನ್ಸಸ್ ಇನ್ನೂ ಜಾಸ್ತಿ ಇರ್ತದ. ಯಾಕಂದ್ರೆ ಇವಾಗ ಹಿಸ್ಟ್ರಿ ಎಲ್ಲಾರ್ಗು ಇಷ್ಟ, ಅರ್ಥನೂ ಜಲ್ದಿ ಆಗ್ತದ. ಬಟ್ ಅನಿಷಿಯಂಟು ಮೆಡಿವಲ್ಲು ಎಲ್ಲಿಂದನೂ ಕ್ವಶನ್ಸ್ ಗಳು ಬಂದಿರ್ತಾವ. ಸೊ ಹಿಂಗಾಗಿ ಕ್ವಶನ್ ನ ನೀವು ಒಂದು ಕ್ಲಿಯರ್ ಮಾಡೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರ್ತದ. ಸೊ ನಿಮ್ಮ ಫೋಕಸ್ ಏನ, ಪ್ರಿಲಿಮ್ಸ್ ನ ನೀವು ಏನಾದ್ರೂ ಮಾಡ್ರಿ ಬಟ್ ಕ್ಲಿಯರ್ ಆಗ್ಬೇಕದು. ಯಾಕಂದ್ರೆ ಮೇನ್ಸ್ ಒಳಗ ನಿಮಗೆ ಅಂಕಗಳು ಬೇಕು, ಅಂಕಗಳು ಇಂಪಾರ್ಟೆಂಟ್ ಇರೋದು ಮೇನ್ಸ್ ಒಳಗ. ಪ್ರಿಲಿಮ್ಸ್ ಏನೈತಿ ಒಟ್ಟ ಪಾಸ್ ಮಾಡ್ಬೇಕು ನೀವು. ಪ್ರಿಲಿಮಿನರಿ ಪರೀಕ್ಷೆ ಏನೈತಲ್ಲ ಅದನ್ನ ನೀವು ಪಾಸ್ ಅಷ್ಟ ಮಾಡ್ಬೇಕು. ಸೊ ಪಾಸ್ ಮಾಡೋ ಸಲುವಾಗಿ ನಿಮ್ಗೆ ಅಕ್ಯುರಸಿ ಇಂಪಾರ್ಟೆಂಟ್ ಇರ್ತದ. ಸೊ ಫೋಕಸ್ ಎಲ್ ಮಾಡ್ಬೇಕಂತಂದ್ರೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಕ್ವಶನ್ ಡೆಫಿನೆಟ್ಲಿ ಬರ್ತಾವ, ಕ್ವಶನ್ಸ್ ಈಸಿ ಕ್ವಶನ್ಸ್ ಮೇಲೆ ಟಾರ್ಗೆಟ್ ಮಾಡ್ಬೇಕು ನೀವು. ಈಸಿ ಮತ್ತೆ ಮಾಡರೇಟ್ ಕ್ವಶನ್ಸ್ ಗಳ ಮೇಲೆ ಟಾರ್ಗೆಟ್ ಮಾಡ್ಬೇಕು. ಅಂಡ್ ಯಾವ ಸಬ್ಜೆಕ್ಟ್ ಇಂದ ಕ್ವಶನ್ಸ್ ಗಳು ಈಸಿ ಬರ್ತಾವ ಅದೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದ. ಅಂಡ್ ಎಸ್, ಈಸಿ, ಮಾಡರೇಟ್, ಡಿಫಿಕಲ್ಟ್ ಮೂರು ಒಂದು ಲೆವೆಲ್ ಒಳಗ ನಿಮ್ ಕ್ವಶನ್ ಪೇಪರ್ ಇರ್ತದ. ಬಟ್ ಕೆಲವು ಸಬ್ಜೆಕ್ಟ್ ಗಳು ಹೆಂಗಿರ್ತಾವ ಅಂದ್ರೆ ಕ್ವಶನ್ ನಿಮಗ್ ಸ್ವಲ್ಪ ಅರ್ಥ ಈಸಿ ಆಗ್ತಾವ. ಈಗ ಪಾಲಿಟಿ ಆಗಿರ್ಬೋದು, ಕ್ವಶನ್ ಅರ್ಥನೂ ಈಸಿ ಆಗ್ತದ ಅಂಡ್ ಅಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇರುವುದಿಲ್ಲ. ಅಂಡ್ ಅರ್ಥ ಮಾಡ್ಕೊಳ್ಳಿಕ್ಕೂ ಪಾಲಿಟಿ ಈಸಿ ಅದ. ಸೊ ಯಾವುದೇ ಕಾರಣಕ್ಕೂ ಪಾಲಿಟಿನ ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ. 30-35 ಅಂಕಗಳು ನಿಮಗ್ ಬರ್ತಾವ. ಎಕನಾಮಿ 15 ಕ್ವಶನ್ ಬಂದ್ರ 8 ಕ್ವಶನ್ ಅಂತೂ ನೀವು ಈಸಿ ಟು ಮಾಡರೇಟ್ ಇರ್ತಾವ. ಸೊ ಆರಾಮಾಗಿ ಅಲ್ಲಿ ಕೂಡ ಒಂದು 16 ಅಂಕಗಳನ್ನ ನೀವು ತಗೋಬಹುದು. ಇವನ್ ಡಿಫಿಕಲ್ಟ್ ಕ್ವಶನ್ಸ್ ಗಳನ್ನ ಟಚ್ ಮಾಡ್ಲಿಲ್ಲ ಅಂದ್ರ. ಎನ್ವೈರನ್ಮೆಂಟ್, ಶಂಕರ್ IAS ಪ್ಲಸ್ ಕರೆಂಟ್ ಅಫೇರ್ಸ್ ಇದು ಎರಡೇ ಸೋರ್ಸಸ್ ನ ನೀವು ಫಾಲೋ ಮಾಡ್ರಿ ಸಾಕ. ಡೆಫಿನೆಟ್ಲಿ 10 ಕ್ವಶನ್ ಅಂತೂ ನಿಮಗೆ ಕ್ಲಿಯರ್ ಆಗ್ತಾವ. 10 ಕ್ವಶನ್ ನೀವು ಕ್ಲಿಯರ್ ಮಾಡಿದ್ರಿ ಅಂತಂದ್ರ 20 ಅಂಕಗಳು ನಿಮಗೆ ಅಲ್ಲಿ ಸಿಗ್ತಾವ. ಇನ್ನ ಜಿಯೋಗ್ರಫಿ ಸಲುವಾಗಿ ಕ್ವಶನ್ಸ್ ಎಲ್ಲೆಲ್ಲಿಂದ ಬರ್ತಾವ. ಜಿಯೋಗ್ರಫಿ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿ ಮತ್ತ ವರ್ಲ್ಡ್ ಜಿಯೋಗ್ರಫಿ ಮೇಲೆ ಬರ್ತಾವ. 11th ಸ್ಟ್ಯಾಂಡರ್ಡ್ದು 2 ಟೆಕ್ಸ್ಟ್ ಬುಕ್ ಏನಾರ ಓದಿದ್ರಿ ಅಂದ್ರೆ ಅಲ್ಲಿ 5 ಕ್ವಶನ್ 2 ಪುಸ್ತಕಗಳಿಂದ ಬರ್ತಾವ. ಇದ್ರ ಅರ್ಥ 10 ಅಂಕಗಳು ನಿಮ್ಗೆ ಅಲ್ಲೇ ಸಿಗ್ತಾವ. ಹಿಸ್ಟ್ರಿ ಒಳಗ ಮಾಡರ್ನ್ ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಮ್ಯಾಪಿಂಗ್ ಮೇಲೆ 4 ಕ್ವಶನ್ ಇರ್ತಾವ. 4 ಕ್ವಶನ್ ಏನಾರ ಕರೆಕ್ಟ್ ಮಾಡ್ರೆ 8 ಅಂಕಗಳು ಅಲ್ಲೇ ಸಿಗ್ತಾವ. ಇನ್ನ ಆರ್ಟ್ ಅಂಡ್ ಕಲ್ಚರ್ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಇದಕ್ಕೆಲ್ಲ ನೀವು ಸಪರೇಟ್ ಪುಸ್ತಕಗಳನ್ನ ಓದೋ ಅವಶ್ಯಕತೆ ಇಲ್ಲ. ಅದ್ರ ಸಲುವಾಗಿ ನೀವೇನಿದ್ರು ಒಂದು ಒಳ್ಳೆ ಒಂದು ಕರೆಂಟ್ ಅಫೇರ್ ರಿಸೋರ್ಸಸ್ ನ ಫಾಲೋ ಮಾಡಿದ್ರೆ ಸಾಕ. ವಿಷನ್ IAS ಬೆಸ್ಟ್ ಒಂದು ಸೋರ್ಸಸ್ ಅದ ಅಕಾರ್ಡಿಂಗ್ ಟು ಮೀ. ಸೊ ಅದನ್ನ ಬಿಟ್ಟು ನೀವು ಬೇರೆ ಬೇರೆ ಕರೆಂಟ್ ಅಫೇರ್ಸ್ ನ ಕೂಡ ಮಾಡಬಹುದು. ಸೊ ಕರೆಂಟ್ ಅಫೇರ್ಸ್ ಇಂದ ನಿಮ್ದು ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಗೌರ್ಮೆಂಟ್ ಸ್ಕೀಮ್ಸ್ ಗಳ ಆಗಿರ್ಬೋದು, ಆರ್ಟ್ ಅಂಡ್ ಕಲ್ಚರ್ ಆಗಿರ್ಬೋದು, ಮಿಸ್ಲೇನಿಯಸ್ ಆಗಿರ್ಬೋದು, ನ್ಯಾಷನಲ್ ಇಂಟರ್ನ್ಯಾಷನಲ್ ಇದೆಲ್ಲಾನು ನಿಮ್ದ ಕವರ್ ಆಗ್ತದ. ಸೊ ಸ್ಟಾಟಿಕ್ ಪ್ಲಸ್ ಕರೆಂಟ್ ಎರಡೂದ್ರ ಮೇಲೂ ಫೋಕಸ್ ಕೊಡ್ರಿ. 100+ ಟಾರ್ಗೆಟ್ ಇಟ್ಕೊಂಡ್ ಕಸ ಇವತ್ತಿಂದ ಇನ್ನೂ ಒಂದು ಪ್ರಿಪ್ರೇಷನ್ ನ ಜಾಸ್ತಿ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗ ಅಗೇನ್ ಒಂದು 80 days ಒಳಗ ಯಾವ ತರ ನಿಮ್ಮ ಒಂದು ಸ್ಟ್ರಾಟಜಿ ಇರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.